ಕಮ್ಮಿ ಖರ್ಚಲ್ಲಿ ಮಾಡಿರೋಗಿದೆ. ಒಂದು 15 ಇಯರ್ಸ್ ಆಗ್ತಾ ಬಂತು ಸರ್. 15 ಇಯರ್ಸ್ ಆಗ್ತಾ ಬಂತ. ಯೂಶಲಿ ಇವಾಗಿನ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಮೇನ್ಲಿ ಶೆಡ್ ಕನ್ಸ್ಟ್ರಕ್ಷನ್ಗೆ ಜಾಸ್ತಿ ಖರ್ಚು ಮಾಡ್ಬಿಡ್ತಾರೆ. ಯಾರಿಗೂ ಗೊತ್ತಿರಲ್ಲ FCR ಅಂದ್ರೆ ಮೇನ್ ಮೀನಿಂಗೇ ಅದು. ಒಂದು 70,000 ಸಮಥಿಂಗ್ ಹತ್ರ ಲೇಬರ್ ಸಣ್ಣ ಪುಟ್ಟವೆಲ್ಲ ಕಳೆದು ಇಟ್ಕೋಬಹುದು. 5,000 ಕೋಳಿಗಳು ಒಂದೇ ಸರಿ ಸಾಯುವ ಸಾಧ್ಯತೆ ಇರುತ್ತೆ. ಆಲ್ಮೋಸ್ಟ್ ಇದು ರೈತರಿಗೆ ಒಂಥರ ಬಿಸ್ನೆಸ್. ಓಕೆನಾ, ಹೇಗಿದೆ? ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಪಶು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ಇವತ್ತು ನಾವು ಒಂದು ಬ್ರಾಯ್ಲರ್ ಕೋಳಿ ಫಾರ್ಮಿಗೆ ಬಂದಿದ್ದೀವಿ. ಇವತ್ತು ಈ ಫಾರ್ಮ್ನ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಬ್ರಾಯ್ಲರ್ ಕೋಳಿನ ಹೇಗೆ ಮ್ಯಾನೇಜ್ ಮಾಡಬೇಕು, ಅವ್ರು ಹೇಗೆ ಮಾಡ್ತಿದ್ದಾರೆ, ಎಷ್ಟು ಸಾವಿರ ಮರಿಗಳನ್ನ ತಂದಿದ್ದಾರೆ ಅನ್ನೋದನ್ನ ವಿಚಾರಿಸೋಣ. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಗಣೇಶ್ ಅಂತ. ಗಣೇಶ್ ಅಂತ. ಯಾವ ಊರಿದು? ಚಡ್ಚಟ್ಟಳ್ಳಿ. ಚಡ್ಚಟ್ಟಳ್ಳಿನಾ? ಹಾಂ ಸರ್. ಇದು ನೀವು ಬ್ರಾಯ್ಲರ್ ಫಾರ್ಮ್ ಮಾಡಿದ್ದೀರಾ. ಇಲ್ಲಿ ಎಷ್ಟು ಕೋಳಿಗಳನ್ನ ಸಾಕಿದ್ದೀರಾ ನೀವು? ಸರ್ ಮುಂಚೆ ಎಲ್ಲ 6,000ವರೆಗೂ ಬಿಡೋರು. ಈಗೆಲ್ಲ ಸ್ವಲ್ಪ ಮೇಜರ್ಮೆಂಟ್ ಜಾಸ್ತಿ ಮಾಡಿರೋದ್ರಿಂದ ಒಂದು 500 ಸರ್. ಈಗ ಬ್ರಾಯ್ಲರ್ ಕೋಳಿ ಫಾರ್ಮ್ ಅಂದ್ರೆ ಎಷ್ಟೊಂದ್ ತರ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಮಾಡ್ತಾರೆ, ಕೆಲವರು ಅವ್ರದೇ ಇರುತ್ತೆ. ನೀವು ಯಾವ ತರ ಮಾಡ್ತಿರೋದು? ನಮ್ದೆಲ್ಲ ಕಾಂಟ್ರಾಕ್ಟ್ ಫಾರ್ಮಿಂಗ್ ಸರ್. ಇಲ್ಲೆಲ್ಲ ಮೇನ್ ಕಾಂಟ್ರಾಕ್ಟ್ ಫಾರ್ಮಿಂಗ್. ಇಲ್ಲಿ ಯಾರು ಓನ್ ಮಾಡೋದು ಕಮ್ಮಿ. ಓಕೆ. ಹಾಗಾಗಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಜಾಸ್ತಿ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಿದ್ದೀರಾ. ಇದು ಯಾವಾಗ ಮಾಡಿದ್ದು ಸರ್? ಶೆಡ್ ನೋಡಿದ್ರೆ ತುಂಬಾ ಚೆನ್ನಾಗಿ ಶೆಡ್ ಕಮ್ಮಿ ಖರ್ಚಲ್ಲಿ ಮಾಡಿರೋದಾಗಿದೆ. ಒಂದು 10-15 ಇಯರ್ಸ್ ಆಗ್ತಾ ಬಂತು ಸರ್. 15 ಇಯರ್ಸ್ ಆಗ್ತಾ ಬಂತ. ಯೂಶಲಿ ಇವಾಗಿನ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಮೇನ್ಲಿ ಶೆಡ್ ಕನ್ಸ್ಟ್ರಕ್ಷನ್ಗೆ ಜಾಸ್ತಿ ಖರ್ಚು ಮಾಡ್ಬಿಡ್ತಾರೆ. 305 ಅಡಿ ಉದ್ದ ಇದೆ ಮತ್ತೆ 21 ಅಡಿ ಅಗಲ ಇದೆ ಅಲ್ವಾ? ಓಕೆ. ಇವಾಗ ಎಷ್ಟು ಖರ್ಚು ಬಂದಿದೆ ಸರ್ ನೀವು ಶೆಡ್ ಮಾಡಬೇಕು ಅಂದಿದ್ರೆ? ಸರ್ ಈಗ ಆದರೆ ತುಂಬ ಆಗುತ್ತೆ. ಈಗ ಆಲ್ರೌಂಡ್ ಹೆಚ್ಚು ಕಡಿಮೆ ಅರೌಂಡ್ ಒಂದು 2-2.25 ಲಕ್ಷ ಹಿಡಿಯುತ್ತೆ. 1,000 ಬರ್ಡ್ಸಿಗೆ 2ರಿಂದ 2.25 ಸಾವಿರ ಬರ್ಡ್ಸಿಗೆ 2ರಿಂದ 2.25 ಲಕ್ಷ ಖರ್ಚು ಬರುತ್ತೆ. ಬಟ್ ಅವಾಗ ಅಂದ್ರೆ ಸ್ವಲ್ಪ ಕಮ್ಮಿ ಬಿದೆ. ಅಂದ್ರೆ ನಾವು ಕಾಂಕ್ರೀಟ್ನ ಲೇಟಾಗಿ ಹಾಕಿದ್ವಿ. ಅಂದ್ರೆ ವರ್ಷದಲ್ಲಿ ಹೊರಗಡೆ ಒಂದು 3 ವರ್ಷ ಕಳೆದ ಮೇಲೆ ಹಾಕಿದ್ರಿಂದ ಅರೌಂಡ್ ಹೆಚ್ಚು ಕಡಿಮೆ ಅವಾಗಲೂ ಒಂದು 9 ಲಕ್ಷದ ಬಡ್ಡಿ ಬಂದಿತ್ತು ಸರ್. 9 ಕಾಲ ಅವಾಗಿನ ಕಾಲ 10 ವರ್ಷದಿಂದನೇ ನಿಮ್ಗೆ 9 ಲಕ್ಷದ ದಂಡ ಆಗಿತ್ತು. ಓಕೆ. ಮಿನಿಮಮ್ ಇವಾಗಿನ ರೇಟಲ್ಲಿ ಯಾರು ಮಾಡಬೇಕು ಅಂದ್ರೆ 5,000 ಕೋಳಿಗೆ ಆಲ್ಮೋಸ್ಟ್ 10 ಲಕ್ಷ ಬೇಕು. ಜಾಸ್ತಿ ಆಗುತ್ತೆ ಸರ್. ಕಾಂಕ್ರೀಟ್ ಎಲ್ಲ ಹಾಕ್ತೀನಿ ಅಂತಂದ್ರೆ ಮಿನಿಮಮ್ ಹೆಚ್ಚು ಕಡಿಮೆ ಒಂದು 12ರಿಂದ 13 ಲಕ್ಷದ ಮೇಲೆ 13 ಲಕ್ಷ ಮಿನಿಮಮ್ ಬರೀ ಶೆಡ್ ನ ಕನ್ಸ್ಟ್ರಕ್ಟ್ ಮಾಡಿ. ಹೌದು, ಪೂರ್ತಿ ಎಕ್ವಿಪ್ಮೆಂಟ್ ಸಮೇತ ಆಲ್ಮೋಸ್ಟ್ ಆಲ್. ಈಗೇನು ನಮಗೆ ಫಾರ್ಮಿಂಗ್ ಅಂದ್ರೆ ಏನು ಎಕ್ವಿಪ್ಮೆಂಟ್ಸ್ ಬೇಕು ಅಷ್ಟು ತಗೋತೀನಿ ಅಂತಂದ್ರೆ ಅರೌಂಡ್ ಒಂದು 2.5 ಲಕ್ಷದ ಬಡ್ಡಿ ಬರುತ್ತೆ. 1000 ಬರ್ಡ್ಸಿಗೆ 2.5 ಲಕ್ಷದವರೆಗೂ ಬರ್ಬೋದು. 1000 ಬರ್ಡ್ಸ್ಗೆ 2.5 ಲಕ್ಷ. ಅಲ್ಲಿಗೆ 5 ಅಂತ ಅಂದ್ರೆ ಒಂದು 12.5ರಿಂದ 13 ಲಕ್ಷ ಇಟ್ಕೋಬಹುದು. ಸರ್ ನಿಮಗೂ ಅಷ್ಟೊಂದು 9 ಲಕ್ಷ ಖರ್ಚು ಬಂತು ಅಂತಿರಲ್ಲ. ಎಲ್ಲ ನೀವು ನೋಡಿದ್ರೆ ಮರದ್ದು ಯೂಸ್ ಮಾಡಿದ್ದೀರಾ, ಟೈಲ್ ಮಾಡಿದ್ದೀರಾ, ಮತ್ತು ಸೈಡೆಲ್ಲ ಚಿಕನ್ ಮೆಶ್ನ ಯೂಸ್ ಮಾಡಿದ್ದೀರಾ. ಆದರೂ ಅಷ್ಟೊಂದು ಖರ್ಚು ಹೇಗೆ ಬಂತು ಅಂತ ಹೇಳಿದ್ರಿ? ಬರ್ಡ್ಸ್ ಬಂದ್ಬಿಡುತ್ತೆ ಸರ್. ಈಗ ಅವಾಗ ತಿನ್ನ ಲೆಕ್ಕಕ್ಕೆ ಇವೆಲ್ಲ 75ರಿಂದ 80 ರೂಪಾಯಿ ಕಂಬ. ಇವತ್ತೆಲ್ಲ 125 ಇದೆ. ಓಕೆ. ಬರ್ಡ್ಸ್ ಅವತ್ತಿನ ಲೆಕ್ಕಕ್ಕೆ ಈ ಫಾರ್ಮರ್ಸ್ದು ಅವು ಇವು ಅಂತ ಅನ್ಕೊಂಡ್ರೆ ಕಾಸ್ಟ್ ಆಫ್ ಇವು ಎಲ್ಲ ಲೇಬರ್ಸ್ ಕಾಸ್ಟು ಒಂದು ಲೆಕ್ಕಕ್ಕಿತ್ತು. ಅವತ್ತು ಕಮ್ಮಿನೇ ಇತ್ತು. ಬಟ್ ಆಗಿನ ಲೆಕ್ಕಕ್ಕೆ ಅಷ್ಟು ಬಂದ್ಬಿಡೋದು. ಆಗಿನ ಲೆಕ್ಕಕ್ಕೆ ಅಷ್ಟೊಂದು. ಮೇನ್ ಕಾಂಕ್ರೀಟ್ಗೆ ಎಷ್ಟಾಯಿತು? ಕಾಂಕ್ರೀಟಿಗೆ 3 ಚಿಲ್ಲರೆ ಹಿಡಿತು ಸರ್ ಅವತ್ತು. ಎಷ್ಟು? 3 ಲಕ್ಷ ಚಿಲ್ಲರೆ. 3 ಲಕ್ಷ ಚಿಲ್ಲರೆ. ಓಕೆ. ನಿಮ್ಗೆ ಆಲ್ಮೋಸ್ಟ್ ಅಲ್ಲೇ ಬಂದ್ಬಿಟ್ಟಿದೆ. ಮಿಕ್ಕಿದೆಲ್ಲ 3 ಲಕ್ಷ ಕಾಂಕ್ರೀಟ್ ಬಂದಿದೆ. ಈಗ 4-4.5 ಲಕ್ಷಕ್ಕೆ ನಮಗೆ ಬಳಸಿದ್ ಮುಗಿದ್ರೆ ಇನ್ನು ಒಂದು 3 ಲಕ್ಷ ಇದು ಕಾಂಕ್ರೀಟಿಗೆ ಆಗುತ್ತೆ. ಒಂದು 2 ಲಕ್ಷದ ಬಡ್ಡಿ, 1-1.5-2 ಲಕ್ಷದ ಬಡ್ಡಿಗೆ ಎಕ್ವಿಪ್ಮೆಂಟ್ಸ್ ಆಗುತ್ತೆ. ಇವತ್ತೆಲ್ಲ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ. ಆಲ್ಮೋಸ್ಟ್ ಇದೆ. ಸೊ ಟೋಟಲ್ ಇವಾಗ ಎಷ್ಟು ಬರ್ಡ್ಸ್ನ ಇಲ್ಲಿ ಸಾಕಿದ್ದೀರಾ ನೀವು? 5,100 ಇದೆ. 5,100. ಯಾವ ಕಂಪ್ನಿಯಿಂದ ತಗೊಂಡಿರೋ ನೀವು? ಸರ್ ಇದು ನ್ಯೂಟ್ರಿ ಅಂತ ಹೇಳಿ ಹೊಸ ಕಂಪ್ನಿ. ನ್ಯೂಟ್ರಿ ಕಂಪ್ನಿ ಈಗ ಲಾಂಚ್ ಮಾಡಿದ್ದಾರೆ. ಅಂದ್ರೆ ಈಗ ಚಿಕ್ಕಮಗಳೂರಲ್ಲಿ ಈಗ ಲಾಂಚ್ ಮಾಡಿದ್ದಾರೆ. ಓಕೆ. ಬೆಂಗಳೂರು ಬ್ರಾಂಚ್ ಇದೆ. ಬೆಂಗಳೂರು ಬ್ರಾಂಚ್ ಮಾಡ್ಬೋದು. ಇಲ್ಲಿ ಚಿಕ್ಕಮಗಳೂರು ಬ್ರಾಂಚ್ ಮಾಡ್ಕೊಂಡಿದ್ದಾರೆ. ಓಕೆ. ಓಕೆ. ನಿಮಗೆ ಮರಿಗಳೆಲ್ಲ ಎಷ್ಟಕ್ಕೆ ಸಿಗುತ್ತೆ ಸರ್ ಇದು? ನಮ್ದು ಯಾವುದೂ ಇದಿಲ್ಲ ಸರ್, ಎಲ್ಲ ಅವರೇ ಕೊಡ್ತಾರೆ. ಓಕೆ. ನಮ್ದು ಮೇಂಟೆನೆನ್ಸ್ ಅಷ್ಟೇ ಕೆಲಸ. ಅದನ್ನ ನೀಟಾಗಿ ನೋಡ್ಕೊಂಡು ಹೋಗೋದನ್ನಷ್ಟೇ ನಮ್ಮ ಕೆಲಸ. ಅಂದ್ರೆ ಶೆಡ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಶೆಡ್ ಎಕ್ವಿಪ್ಮೆಂಟ್ಸ್ ಎಲ್ಲ ನಮ್ದು. ಓಕೆ. ಇನ್ ಮಿಕ್ಕಿದ್ದು ಕೆಲವೊಂದೆಲ್ಲ ಎಲ್ಲ ಪೂರ್ತಿ ಅವರೇ ಬರ್ತಾರೆ. ಡೈಲಿ ಸೂಪರ್ವೈಸರ್ಸ್ ಬರ್ತಾರೆ. ಅದ್ರ ಬಗ್ಗೆ ಗೈಡೆನ್ಸ್ ಕೊಡ್ತಾರೆ. ಏನೇನು ವರ್ಕ್ ಮಾಡಬೇಕು, ಯಾವ ತರ ಇದು ಮಾಡಬೇಕು ಅಂತೆಲ್ಲ ಇದು ಮಾಡ್ತಾರೆ. ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಅವರೇ ಎವ್ರಿ ಡೇ ಬರ್ತಾರೆ ಸರ್. ಓಕೆ. ಓಕೆ. ಹಾಗಿದ್ರೆ ಎವ್ರಿ ಡೇ ಒಂದು ಗೈಡೆನ್ಸ್ ಸಿಕ್ಕಿದ್ರೆ ಸ್ವಲ್ಪ ಖಂಡಿತವಾಗ್ಲೂ ಆರಾಮಾಗುತ್ತೆ. ಯಾಕಂದ್ರೆ ಯಾವುದೇ ಮಾರ್ಟಾಲಿಟಿ ಎಲ್ಲ ಕಮ್ಮಿ ಮಾಡಿ ಎಲ್ಲ ಪೂರ್ತಿ ಬಂದು ಲೆಕ್ಕ ತಗೊಂಡು ಹೋಗೋದು, ಮಾರ್ಟಾಲಿಟಿ ಇದು ಮಾಡೋದು ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಹಂಗಿದ್ರೆ ನಿಮ್ಗೆ ಇವಾಗ ಡೇ ಓಲ್ಡ್ ಚಿಕ್ ತಗೋಬೇಕಾದ್ರೆ ಏನೋ ದುಡ್ಡು ಆಗಲ್ವಾ ನಿಮ್ಗೆ? ಸರ್ ನಮ್ದು ಫಾರ್ಮಿಂಗ್ ಇನ್ವೆಸ್ಟ್ಮೆಂಟ್ ಬಿಟ್ರೆ ನಮಗೆ ಈ ಕೋಳಿ ಸಾಕಕ್ಕೆ ನಮಗೆ ಪೂರ್ತಿ ಏನು ಒಂದು ಸಟ್ ಬೇಕು ಅಷ್ಟ್ರದ್ದು ಬಿಟ್ರೆ ಇನ್ನು ಹೊರಗಡೆ ಇದು ಅಂತ ನಮಗೆ ಇನ್ನೇನು ಖರ್ಚು ಬರಲ್ಲ. ಇನ್ನೇನು ಬರಲ್ಲ. ಓಕೆ. ಹಂಗಿದ್ರೆ ನೀವು ಇವಾಗ ಕೋಳಿ ತರಿಸ್ಬೇಕು. ಇವಾಗ ಯಾರೋ ಒಬ್ಬ ರೈತರು ನಾವು ಕೋಳಿ ಮಾಡಬೇಕು ಅಂತ ಇರ್ತಾರೆ. ಅವರು ಇವಾಗ ಶೆಡ್ ಕನ್ಸ್ಟ್ರಕ್ಷನ್ ಅನ್ನೋದೊಂದು ಬಿಟ್ರೆ ಕಂಪ್ನಿನ ಕಾಂಟ್ಯಾಕ್ಟ್ ಮಾಡಿದಾಗ ಕಂಪ್ನಿಗೆ ಏನೋ ದುಡ್ಡು ಕೊಡ್ಬೇಕಾಗುತ್ತೆ, ಪೇಮೆಂಟ್ ಮಾಡ್ಬೇಕು? ಏನಿಲ್ಲ. ಅಂದ್ರೆ ನಮಗೆ ಒಂದು ಅವ್ರದ್ದು ರೆಫರೆನ್ಸ್ಗೆ ನಮ್ ಗ್ಯಾರಂಟಿ ಇರ್ಲಿ ಅಂತೇಳಿ ಒಂದು ಅಗ್ರಿಮೆಂಟ್ ಮಾಡಿಸ್ತಾರೆ. ಓಕೆ. ಅಗ್ರಿಮೆಂಟ್ ಬಿಟ್ರೆ ಮತ್ತಿನ್ನೇನಿರಲ್ಲ. ಅಗ್ರಿಮೆಂಟ್
ಅಗ್ರಿಮೆಂಟ್ ಅಂದ್ರೆ ನೀವು ಅದಕ್ಕೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅಮೌಂಟ್ ಪೇ ಅಗ್ರಿಮೆಂಟ್ ಅಮೌಂಟ್ ಅಷ್ಟೇ, ಬಿಟ್ಟರೆ Agreement ಇನ್ನೇನು amount ಅಮೌಂಟ್ ಅಷ್ಟೇ. ಇನ್ನು ಬಿಟ್ಟರೆ ಏನಿರಲ್ಲ. ಏನದೆಲ್ಲ ಒಂದು 600 ಸಮಥಿಂಗ್ ಇರುತ್ತೆ 600 ಸಮಥಿಂಗ್ ಅಗ್ರಿಮೆಂಟ್ ಅಮೌಂಟ್ ಬಿಟ್ರೆ ಬೇರೆ ಏನಿರಲ್ಲ ಸರ್. ಓಕೆ. ಇವಾಗ ನಿಮಗೆ ಇದನ್ನ ಮಾಡ್ತೀರಾ ಅಂದ್ರೆ ನೀವು ಎಷ್ಟು ದಿವಸಕ್ಕೆ ನೀವು ಇದನ್ನ ಕೊಡ್ತೀರಾ? ಯಾವುದನ್ನ? ಕೋಳಿಗಳನ್ನ ವೆಯ್ಟ್ ಬಂದಾದ್ಮೇಲೆ ಎಷ್ಟು ದಿವಸಕ್ಕೆ ಕೊಡ್ತೀರಾ ಸರ್? ಅವರು ಟ್ರೇಡರ್ಸ್ ಅವರು ಯಾವ ಇದಕ್ಕೆ ಬೇಕು ಅಂದ್ಕೋತಾರೆ, ಅವ್ರಿಗೆ ಆರ್ಡರ್ ಇದ್ದಾಗ ಅವ್ರನ್ನ ಲಿಫ್ಟ್ ಮಾಡ್ಕೋತಾರೆ. ಅರೌಂಡ್ ಒಂದು 35 ಡೇಸ್ ಮೇಲೆ, ಒಂದು 2 kg ಮೇಲೆ, 2.25 kg ಮೇಲೆ ಇದೆ ಅಂತಂದ್ರೆ ಅವ್ರಿಗೆ ಟ್ರೇಡರ್ಸಿಗೆ ಬೇಕಾದಾಗ ಇವರಿಗೆ ಅವಶ್ಯಕತೆ ಇತ್ತು ಅಂದ್ರೆ ಆಮೇಲೆ ಎತ್ಕೋತಾರೆ ಸರ್. 35 ಡೇಸ್ಗೆ ಎಷ್ಟು ಕೆಜಿ ಬರುತ್ತೆ ಅಂದ್ರೆ ನೀವು? ಬರುತ್ತೆ ಸರ್ 200 200 300 200 ಬರುತ್ತೆ. ಓಕೆ. ಹಾಗಿದ್ರೆ ನಿಮಗೆ ಆ ಟೈಮಲ್ಲಿ ನಿಮ್ಗೆ ಎಷ್ಟು ಮಿಕ್ಕುತ್ತೆ ಒಂದು ಕೋಳಿಗಳಿಗೆ? ಇವಾಗ ನೀವು ಹೇಳಿದ್ರಿ ಇಲ್ಲಿ 5,000 ಸಮಥಿಂಗ್ ಕೋಳಿಗಳನ್ನ ತರಿಸಿದ್ದೀರಾ ಅಂತ. ಅಂದ್ರೆ ನಾವು ಈಗ ಯಾವುದನ್ನು ನಾವು ಬಡಿಸ್ಲೆಕ್ಕಲ್ಲಿ ಲೆಕ್ಕ ಹಾಕಕ್ಕಾಗಲ್ಲ. ಅರೌಂಡ್ ಈಗ ಲಾರ್ಜ್ ಇದ್ರಲ್ಲಿ ಇರೋದ್ರಿಂದ ನಾವು ಮಿನಿಮಮ್ ಒಂದು ಟೋಟಲ್ ಇದರಲ್ಲೇ ಇದು ಮಾಡಬೇಕು. ಟೋಟಲ್ ಇದರಲ್ಲಿ ಈಗ ನಮ್ಮ ಕ್ರಾಪ್ ಯಾವ ತರ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಅವೆಲ್ಲ ಹೆಂಗಿದ್ರೆ FCR ಪಾಯಿಂಟ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. FCR ಅಂತ ಕರೀತಾರೆ, CFCR ಅಂತ ಕರೀತಾರೆ. ಅದ್ರ ಮೇಲೆ ಯಾವ ತರ ಬರುತ್ತೆ ಬ್ಯಾಚ್ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ವೀಕ್ಷಕರೇ, FCR ಅಂದ್ರೆ ಏನು ಅಂದ್ರೆ ಫೀಡ್ ಕನ್ವರ್ಷನ್ ರೇಷಿಯೋ ಅಂತ ಹೇಳ್ತೀವಿ. ಇದನ್ನ ನಾವು ಪೌಲ್ಟ್ರಿಯಲ್ಲಿ ಮೇನ್ಲಿ ಯೂಸ್ ಮಾಡ್ತೀವಿ. ಅಂದರೆ 1 kg ಬಾಡಿ ವೆಯ್ಟ್ ಗೈನ್ ಆಗಬೇಕಂದ್ರೆ ಎಷ್ಟು kg ಫೀಡ್ನ ಅದು ತಿನ್ನುತ್ತೆ ಅನ್ನೋದ್ರ ಮೇಲೆ ಅದಿರುತ್ತೆ. ಅದನ್ನೇ FCR ಅಂತ ಕರಿತೀವಿ. ಈಗ ಪೌಲ್ಟ್ರಿಗಳಲ್ಲಿ ಸರ್ ನಿಮ್ಮಲ್ಲಿ FCR ಎಷ್ಟು ಬರ್ತಿದೆ? ನಮ್ದೆಲ್ಲ 1.5 1.53 52 ಹೀಗೆಲ್ಲ ಇದೆ. 1.6 ಒಳಗಡೆ ಸಮಥಿಂಗ್ ಇದೆ ನಮ್ಮ ಒಂದು ರೇಂಜ್. 1.6 ಅಂದ್ರೆ ಇವರು 1.5 1.6 ಅಂದ್ರು. ಅದ್ರ ಅರ್ಥ ಏನಂದ್ರೆ ಅದು 1.6 kg ಫೀಡ್ ತಿಂದಾಗ ತನ್ನ ದೇಹದ ತೂಕ 1 kg ಮಾಡ್ಕೊಳ್ಳುತ್ತೆ. ಇದು ಮೇನು FCR ಅಂದ್ರೆ ಮೀನಿಂಗು. ನೀವು ಎಷ್ಟೊಂದು ವಿಡಿಯೋಗಳಲ್ಲಿ ನೋಡಿದ್ರೆ FCR ಅಂದಿರ್ತಾರೆ, ಅದ್ರ ಮೀನಿಂಗು ಯಾರಿಗೂ ಗೊತ್ತಿರಲ್ಲ. FCR ಅಂದ್ರೆ ಮೇನ್ ಮೀನಿಂಗೇ ಅದು 1.6 kg ಫೀಡ್ ತಿಂದಾಗ 1 kg ತೂಕ ಬರುತ್ತೆ. ಇವಾಗ ಏನಾದರೂ ನೀವು 2 kg ಅಷ್ಟು ಫೀಡ್ ತಿಂದರೆ ಅವಾಗ FCR ಬಂದು 2 ಆಗುತ್ತೆ. 2 kg ಫೀಡ್ ತಿಂದು 1 kg ವೆಯ್ಟ್ ಮಾಡ್ತಿದೆ ಅಂದ್ರೆ ಅದು ಅವಾಗ ರೈತರಿಗೆ ಲಾಸ್ ಆಗ್ಬಿಡುತ್ತೆ. FCR ಜಾಸ್ತಿ ರೇಟ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ನಿಮ್ಗೆ ಏನಾದರೂ ರೇಟ್ ಜಾಸ್ತಿ ಸಿಗಬೇಕು ಅಂದರೆ FCR ಅದು ಮೇನ್ಲಿ ಏನಿರುತ್ತೆ, ನಿಮ್ಮ ಮ್ಯಾನೇಜ್ಮೆಂಟ್ ಮೇಲೆ ಇರುತ್ತೆ. ಬ್ರೂಡಿಂಗ್ ಹೇಗೆ ಮಾಡ್ತೀರಾ, ವೆಂಟಿಲೇಷನ್ ಹೇಗೆ ಬರುತ್ತೆ, ಫೀಡ್ ಯಾವ್ದು ಕೊಡ್ತಾ ಇದ್ದೀರಾ ಅನ್ನೋದ್ರ ಮೇಲೂ ತುಂಬ ಡಿಪೆಂಡ್ ಆಗುತ್ತೆ. ಮತ್ತು ಮಾರ್ಟಾಲಿಟಿ ಎಷ್ಟು ಕೋಳಿಗಳು ಸಾಯುತ್ತೆ ಬದುಕುತ್ತೆ ಅದ್ರ ಮೇಲೂ ತುಂಬ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ ಎಷ್ಟು ಮಿಕ್ಕುತ್ತೆ ಸರ್? ಸರ್ ಖರ್ಚು ಇವತ್ತಿನ ಲೇಬರ್ ಕಾಸ್ಟ್ ಎಲ್ಲ ಕಳೆದು ಒಂದು 70 ಇಂದ 80 ಒಂದು ಬ್ಯಾಚ್ಗೆ ನಿಮಗೆ 70,000 ಸಮಥಿಂಗ್ ಹತ್ರ ಲೇಬರ್ ಸಣ್ಣ ಪುಟ್ಟವೆಲ್ಲ ಕಳೆದು ಇಟ್ಕೋಬಹುದು. ಈಗ ಇಲ್ಲಿ ನಿಮ್ಮ ಫಾರ್ಮಲ್ಲಿ ಲೇಬರ್ ಇದಾರಾ ಅಥವಾ ನೀವೇ? ಇಲ್ಲ ನಾವೇ ಮೇಂಟೈನ್ ಮಾಡ್ತಾ ಇದೀವಿ. ಕೆಲವು ಟೈಮಲ್ಲಿ ಬೇಕಾದಾಗ ಕರ್ಕೋತೀವಿ, ಹೆಚ್ಚಿನ ಕೆಲಸ ಇದ್ದಾಗ ಕರ್ಕೊಂತೀವಿ. ಇಲ್ಲ ಅಂದಾಗ ಬೇರೆಯವರು ಏನಾದರೂ ಇದನ್ನ ಮಾಡ್ಬೋದು ಸರ್. ಅಂದರೆ ಇದನ್ನ ನಾವು ನಮ್ಮ ಹತ್ರ ಈಗೆಲ್ಲೋ ಸ್ವಲ್ಪ ಈ ಬ್ಯಾಂಕ್ ಲೋನ್ ಅದು ಬಿಟ್ಟು ಕೈ ಸಾಲ ಮಾಡೋಕ್ಕಾಗಲ್ಲ. ಈಗ ಏನಾರ ಒಂದು ಬ್ಯಾಂಕ್ ಲೋನು ಅಥವಾ ಏನಾರು ಕೈಯಲ್ಲಿ ಅಮೌಂಟ್ ಇದ್ದರೆ ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗ್ಬೋದು. ಏನೋ ಹೊರಗಡೆ ಹೋಗಿ ಮಾಡೋದಕ್ಕಿಂತ ನಮ್ಮ ಕೆಲಸ ಮಾಡ್ಕೋಬೋದು. ಮನೆಯಲ್ಲಿ ಇದ್ದು ರೈತರುಗಳು ಮಾಡ್ಕೋಬೋದು, ಅವ್ರಿಗೆ ಯೂಸ್ ಆಗುತ್ತೆ. ಒಂದು ಬಲ್ಕ್ ಅಮೌಂಟ್ ಮಾಡಿ ಎಲ್ಲೋ ನಾವು ಏನೋ ಮಾಡ್ಬಿಡ್ತೀವಿ, ಒಂದು ಸಾಲ ತಗೊಂಬಂದು ನಾವು ಮಾಡ್ಬಿಡ್ತೀವಿ ಅಂತಂದ್ರೆ ಸ್ವಲ್ಪ ಕಷ್ಟ ಸ್ವಲ್ಪ. ಯಾಕಂದ್ರೆ ಈಗ 3 ತಿಂಗಳಿಗೆ ಒಂದು ಬ್ಯಾಚ್ ಬರುತ್ತೆ, ಅವರೇಜ್ ಒಂದು 2.25-3 ತಿಂಗಳು ಇಟ್ಕೋಬಹುದು. ಬಟ್ ಈಗ ಅದನ್ನ 3 ತಿಂಗಳಿಗೆ ನಾವು ಡಿವೈಡೆಡ್ ಮಾಡಿದಾಗ ಒಂದು ಕಮ್ಮಿ ಬಂದ್ಬಿಡುತ್ತೆ ಅಮೌಂಟ್. ಹೌದು, ಈಗ 3 ತಿಂಗಳಿಗೆ ಈಗ ನಾವೀಗ 1.5 ತಿಂಗಳಿಗೆ ಕಟ್ಟಕ ಬ್ಯಾಚ್ ಕಂಪ್ಲೀಟ್ ಆಯ್ತು ಅಂದ್ರೆ ಮತ್ತೆ ಆ ಕಡೆಗೆ 1 ತಿಂಗಳು ಗ್ಯಾಪ್ ಕೊಡಬೇಕು. ಅರೌಂಡ್ ಅಲ್ಲಿಗೆ 3 ತಿಂಗಳು ಬಂದೇ ಬಿಡುತ್ತೆ. 3 ತಿಂಗಳಿಗೆ ಒಂದು ಬ್ಯಾಚ್ ಆಗಿರೋ ಲೆಕ್ಕದಲ್ಲಿ ಬರುತ್ತೆ. ಅದನ್ನ ನಾವು ಈಗ ಅದನ್ನ ಡಿವೈಡ್ ಮಾಡಿದಾಗ ಕಮ್ಮಿ ಬಂದ್ಬಿಡುತ್ತೆ. ಓಕೆ, ಹಾಗಾಗಿ ನಾವು ಅದನ್ನ ಮೇಂಟೈನ್ ಮಾಡ್ಕೊಂಡೇ ಮಾಡ್ಬೇಕಾಗತ್ತೆ. ಸರ್ ಇದು ಹೇಗೆ ರೈತರುಗಳು ಮಾಡ್ಬೋದಾ? ನಿಮಗೆ ಎಷ್ಟು ವರ್ಷಕ್ಕೆ ಎಷ್ಟು ಬ್ಯಾಚ್ನ ರೈತರುಗಳು ತೆಗಿಬೋದು ಸರ್? ವರ್ಷದಲ್ಲಿ ತುಂಬಾ ಚೆನ್ನಾಗಿ ಬೆಳೆದ್ರೆ ಒಂದು 5 ಬ್ಯಾಚ್ ಬೆಳಿಬಹುದು ಸರ್. 5 ಬ್ಯಾಚ್ ಅಷ್ಟೇ? 5ರಿಂದ 6 ಬ್ಯಾಚ್. ಅದೇ 6 ಬ್ಯಾಚ್ನೇ 6ನೇದು ಇಡ್ಬೋದು. ಕೆಲವು ಟೈಮಲ್ಲಿ ಕ್ಲಿಯರ್ ಆಗಿರ್ಬೋದು, ಇಲ್ಲ ಅಂದ್ರೆ ಆಫ್ ಆಗಿರುತ್ತೆ. ಓಕೆ, ಅಂದ್ರೆ ಇವಾಗ ನೀವು ಇದು 1.5 ತಿಂಗಳು ಇರುತ್ತೆ, ನೆಕ್ಸ್ಟ್ 1 ತಿಂಗಳು ಗ್ಯಾಪ್ ಕೊಡಬೇಕು. ಇಲ್ಲ ಅಂತಂದ್ರೆ ಇದೆಲ್ಲ ವೈರಸ್ ಎಲ್ಲ ಕ್ಲಿಯರ್ ಆಗಬೇಕು. ಕೆಲವೊಂದು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸುಣ್ಣ ಹೊಡ್ಕೊಂಡು ರೆಡಿ ಒಳಗಡೆ ಸ್ಪ್ರೇ ಮಾಡ್ಕೊಂಡು ಪ್ರತಿಯೊಂದು ಕೆಲಸ ತುಂಬಾ ನೀಟಾಗಿ ಮುಗಿಸ್ಕೋಬೇಕಲ್ಲ, ಹಾಗಾಗಿ 1 ತಿಂಗಳು ಟೈಮ್ ಹಿಡಿಯುತ್ತೆ ಸರ್. ವೀಕ್ಷಕರೇ, ಏನಾಗುತ್ತೆ ಅಂದರೆ ಒಂದು ಪೌಲ್ಟ್ರಿ ಬ್ಯಾಚ್ ಒಂದ್ಸರಿ ಬಂದು ಕೋಳಿ ಹೋಗಬೇಕಾದ್ರೆ ಏನು ಮಾಡ್ತಾರೆ, 1 ಮಂತ್ ವೆಯ್ಟಿಂಗ್ ಪೀರಿಯಡ್ ಕೊಡ್ತಾರೆ. ಅವಾಗ ಏನು ಮಾಡ್ತಾರೆ ಅಂದರೆ ನೀಟಾಗಿ ಶೆಡ್ಡನ್ನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಅದಕ್ಕೆ ಸುಣ್ಣ ಹೊಡೆದು, ಈಗ ಕೆಮಿಕಲ್ಸ್ ಅಂದರೆ ಕ್ಲೀನ್ ಆಗೋಂಥ ಫಿನಾಲ್ಗಳನ್ನ ಹೊಡೆದು ಎಲ್ಲ ವೈರಸ್ಸು ಬ್ಯಾಕ್ಟೀರಿಯಾ ಹಿಂದಿನ ಬ್ಯಾಚಲ್ಲಿ ಏನಿರುತ್ತಲ್ಲ ಅದು ಹೋಗೋ ಹಾಗೆ ನೋಡ್ಕೋತಾರೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅದೇನಾದ್ರು ಹಿಂದಿನ ಬ್ಯಾಚಿನ ಕಾಯಿಲೆ ಅದರಲ್ಲಿದ್ದರೆ ಮರಿಗಳು ಸಣ್ಣ ಮರಿಗಳನ್ನ ತಂದಿರ್ತಾರಲ್ಲ, ಆವಾಗ ಅದಕ್ಕೆ ಕಾಯಿಲೆ ಬಂದು ಕೋಳಿಗಳನ್ನು ಹೇಗಂದರೆ ಬದುಕಿದ್ರೆ ಎಲ್ಲ ಚೆನ್ನಾಗಿ ಬದುಕ್ತವೆ. ಏನಾದ್ರು ಸಾಯಿತು ಅಂದರೆ ಇಡೀ ಸ್ಟಾಕೇ ಹೋಗ್ಬಿಡುತ್ತೆ. ಅಂದರೆ 5,000 ಕೋಳಿಗಳು ಒಂದೇ ಸರಿ ಸಾಯುವ ಸಾಧ್ಯತೆ ಇರುತ್ತೆ.
ಸೊ ಅದಕ್ಕೆ ನೀವು 1 ತಿಂಗಳು ಮೇಯ್ನ್ ಬಿಡೋದು ತುಂಬ ಅವಶ್ಯಕತೆ ಇರುತ್ತೆ. ಸರ್ ನಿಮ್ಗೆ ಏನಾದರೂ ಕೋಳಿ ಮರಿಗಳಲ್ಲಿ ಮಾರ್ಟಾಲಿಟಿ ಜಾಸ್ತಿ ಆಗಿದೆ ಯಾವಾಗಾದ್ರು ಉಂಟಾ ಎಕ್ಸ್ಪೀರಿಯನ್ಸ್? ಹಿಂದೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀನಿ ಅಂದರೆ? ಸುಮಾರು ಒಂದು 10 ವರ್ಷದಿಂದ ಮಾಡಿದ್ದೀವಿ, 12 ವರ್ಷ ಆಗಿದೆ. ಓಕೆ, ಆವಾಗ ಏನಾದ್ರು ಕೆಲವು ಟೈಮ್ ಇಲ್ಲ ಸರ್, ಆ ಥರ ಏನಿಲ್ಲ. ಅದು ಸ್ವಲ್ಪ ಈ ಸೀಸನ್ ಯಾವುದೋ ಟೈಮಲ್ಲಿ ಒಂದು 500-600 ಹೋಗ್ಬೋದು. ಇನ್ನು ಉಳು ಸೀಸನ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ, ಒಂದು 250-300 ಸಮಥಿಂಗ್ ಒಳಗಡೆ ಇರುತ್ತೆ. ಡೆತ್ ಎಲ್ಲ ಯಾವ ಸೀಸನಲ್ಲಿ ಜಾಸ್ತಿ ನಿಮ್ಮ ಅನುಭವದ ಪ್ರಕಾರ? ಸರ್ ಅದು ಆ್ಯಕ್ಚುಲಿ ಸ್ವಲ್ಪ ಪ್ರಾಬ್ಲಮ್ ಆಗೋದು ಅಂದರೆ ನಮಗೆ ಈ ಆಗಸ್ಟ್ ಟೈಮಲ್ಲಿ ಈ ಮಾನ್ಸೂನ್ ಕಮೆನ್ಸ್ ಆಗಿರುತ್ತಲ್ಲ, ಆ ಟೈಮಲ್ಲಿ ಸ್ವಲ್ಪ ವೆಟ್ ಕಂಡೀಷನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆವಾಗ ಈ ತೇವ ಆರಲ್ಲ ಒಳಗಡೆ, ಹೌದು, ಆ ಟೈಮ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ಟರೆ ಬೇಸಿಗೆ ತುಂಬ ಆವಾಗ ಸ್ವಲ್ಪ ಮರಿ ಕಮ್ಮಿ ಬಿಡೋದ್ರಿಂದ ಇದಾಗುತ್ತೆ, ತೊಂದರೆ ಇಲ್ಲ. ಹೌದು. ತೇವಾಂಶ ಅನ್ನೋದು ಏನಂದರೆ, ತೇವಾಂಶ ಒಂದ್ಸರಿ ನಾವು ಇದು ಲಿಟ್ಟರ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದು ಇದೆಯಲ್ಲ, ಇದು ಲಿಟ್ಟರ್ ಮೆಟೀರಿಯಲ್. ಇದು ಯಾವಾಗಲೂ ಈ ಥರ ಸ್ಪ್ರೆಡ್ ಔಟ್ ಆಗಿರಬೇಕು, ಒಂಥರ ಚಪ್ಪೆ ಥರ ಆಗಿ ಗಟ್ಟಿಯಾಗಿ ಆದರೆ ಅಲ್ಲ, ಅಲ್ಲಿ ಬ್ಯಾಕ್ಟೀರಿಯಲ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಬ್ಯಾಕ್ಟೀರಿಯಲ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆದಾಗ, ಅದನ್ನೇ ಅವ್ರು ಹೇಳಿದ್ದು, ಆಗಸ್ಟ್ ಟೈಮಲ್ಲಿ ಮಳೆ ಬಂದಾಗ ಏನಾಗುತ್ತದೆ, ಹೊರಗಡೆ ತೇವಾಂಶ ಜಾಸ್ತಿ, ಎಲ್ಲಿ ತೇವಾಂಶ ಬರುತ್ತೆ ಅಲ್ಲಿ ಇನ್ಫೆಕ್ಷನ್ಗಳು ಡೆವಲಪ್ ಆಗಿ ಸ್ಟಾರ್ಟ್ ಆಗುತ್ತೆ. ಈಗ ಮನುಷ್ಯರಲ್ಲೂ ಹಂಗೆ ಶೀತಕಾಲದಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ, ಜ್ವರ ಬಂತು ಅಂತ ಹೇಳ್ತಾರಲ್ಲ, ಕೋಳಿಗಳಲ್ಲೂ ಹಾಗೆ ಆಗುತ್ತೆ. ಅದಕ್ಕೆ ಆ ಟೈಮಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಮತ್ತು ಲಿಟರ್ ಮ್ಯಾನೇಜ್ಮೆಂಟು, ಇದೇನು ಹೊಟ್ಟಿನ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದನ್ನು ನೀಟಾಗಿ ಮಾಡಬೇಕಾಗುತ್ತೆ, ತೇವ ಆಗದಿಲ್ಲಂಗೆ ನೋಡ್ಕೊಬರ್ಬೇಕಾಗುತ್ತೆ. ಸರ್ ನೀವು ಹೊಟ್ಟೆಲ್ಲ ಯಾವಾಗ ಚೇಂಜ್ ಮಾಡ್ತೀರಾ? ಎಷ್ಟು ಸರ್ ನಾವು ಬ್ಯಾಚಿಗೆ ಒಂದೇ ಸರಿ ಮಾಡೋದು. ವೆಟ್ ಕಂಡೀಷನ್ ಪ್ರಾಬ್ಲಮ್ ನೋಡ್ಕೊಂಡು ಒಳಗಡೆ ಎಕ್ಸ್ಟ್ರಾ ಹೊಟ್ಟಿರುತ್ತೆ, ಅದನ್ನು ಹಾಕೊಂತೀವಿ. ಓಕೆ, ಹಾಕೊಂಡು ಸುಣ್ಣ ಇದೆಲ್ಲ ಹಾಕೊಂಡು ಡ್ರೈ ಮಾಡ್ಕೋತೀವಿ. ಸ್ವಲ್ಪ ಓಕೆ ಓಕೆ ನೀಟಾಗಿ ಇದು ಮಾಡ್ಕೊಂಡು ಇದ್ರ ಮೇಲೂ ಸುಣ್ಣ ಹಾಕೊಂಡು ಡ್ರೈ ಮಾಡ್ಕೋತೀರಾ? ಹೌದು, ಎಲ್ಲಿ ಇದಾಗಿರುತ್ತೆ ಅಲ್ಲಿಗೆ ಸ್ವಲ್ಪ ಗಟ್ಟಿ ಆಗಿರುತ್ತೆ, ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಮಾಡಕ್ ಬಿಡಲ್ಲ. ಅದನ್ನ ತುಂಬಾ ಇದಾಯ್ತು ಅಂದ್ರೆ ತೆಗೆದು ಹೊರಗಡೆ ಹಾಕ್ಬಿಡ್ತೀವಿ, ಹೊರಗಡೆ ಹಾಕ್ತಿವಿ. ಸ್ವಲ್ಪ ಇದಿತ್ತು ಅಂತಂದ್ರೆ ಸುಣ್ಣ ಮತ್ತೆ ಒಟ್ಟು ಮಿಕ್ಸ್ ಮಾಡ್ಕೊಂಡು ಹೊಸ ಒಟ್ಟು ಹಾಕೊಂಡು ಇದು ಮಾಡ್ಕೋತೀವಿ. ಅವಾಗ ವೆಟ್ ಕಂಡೀಷನ್ ಸ್ವಲ್ಪ ನೀಟಾಗಿ ಇಟ್ಕೊಂಡಿರ್ತೀವಿ. ಓಕೆ, ಆಲ್ಮೋಸ್ಟ್ ಇದು ರೈತರಿಗೆ ಒಂಥರ ಬಿಸ್ನೆಸ್ ಓಕೆನಾ? ಹೇಗಿದೆ, ವರ್ಕೌಟ್ ಆಗುತ್ತೆ? ವರ್ಕೌಟ್ ಮಾಡ್ಬೋದು ಸರ್, ಬಟ್ ನಾವು ಸಣ್ಣ ಬಜೆಟ್ ಅಲ್ಲಿ ಮಾಡಿದಾಗ ನಾವು ಬೇರೆ ಜಮೀನುಗಳು ಅಥವಾ ಬೇರೆ ಏನಾದ್ರು ಕೆಲಸ ಇದ್ರೆ ಅದನ್ನ ಮಾಡ್ಕೊಂಡು ಇದನ್ನ ನೋಡ್ಕೋಬೇಕಾಗತ್ತೆ. ಆಲ್ಟರ್ನೇಟಿವ್ ಆಗಿ ನೋಡ್ಕೋಬೇಕಾಗುತ್ತೆ, ಸ್ವಲ್ಪ ಇದು ಮಾಡ್ಕೋಬೇಕು. ಬಟ್ ಇದನ್ನೇ ನೋಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಸ್ವಲ್ಪ ಇದು ಅನ್ಸುತ್ತೆ, ತುಂಬಾ ಕಷ್ಟ. ಅಂದ್ರೆ ಈಗ ಒಂದು ಫ್ಯಾಮಿಲಿ ಬರೀ ಇದನ್ನೇ ನೋಡ್ಕೊಂಡು ಹೋಗ್ತೀನಿ ಅಂದ್ರೆ ಕಷ್ಟ. ಬಟ್ ಇದ್ರ ಜೊತೆಗೆ ಏನಾದ್ರು ಬೇರೆ ಆಲ್ಟರ್ನೇಟಿವ್ ಇದ್ರೆ ವರ್ಕೌಟ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಇದೆಲ್ಲ ವಿಚಾರಗಳನ್ನ ತಿಳಿಸಿದ್ದೀರಾ, ಧನ್ಯವಾದಗಳು. ಓಕೆನಾ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಈ ಫಾರ್ಮಲ್ಲಿ ಹೇಗೆ ಏನು ಬೇಸಿಕ್ ಥಿಂಗ್ಸ್ನ ನಾವು ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಈ ಬ್ರಾಯ್ಲರ್ ಮ್ಯಾನೇಜ್ಮೆಂಟ್ ಹೇಗೆ, ಮತ್ತು ಕೋಳಿ ಮರಿಗಳನ್ನ ತಂದಾಗ ಏನು ಮ್ಯಾನೇಜ್ ಮಾಡಬೇಕು, ಅದಕ್ಕೆ ಹೀಟ್ ಯಾವಾಗ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನ ನಾವು ಕೊಡ್ತೀವಿ. ಸೊ ಡಾಕ್ಟರ್ ಪಶು ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.